ಬೆಳಿಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅನ್ನೋದೇ ತಲೆಯಲ್ಲಿ ನೋವಾಗ್ಬಿಡುತ್ತೆ. ಏನು ಸಾಂಬಾರು ಮಾಡೋದು, ಏನು ತಿಂಡಿ ಮಾಡೋದು ಅಂತ. ಇವಾಗ ಎದ್ದು ನಾನು ಫಸ್ಟು ತಿಂಡಿ ಮಾಡಿಬಿಟ್ಟು ಅವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ಇವಾಗ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಅದೇ ಆಗೋದು. ಈಗ ಬಳಿಯೋ ರೊಟ್ಟಿ ಅಂತ ನಮ್ಮ ಕಡೆ ಮಾಡ್ತೀವಿ. ರೊಟ್ಟಿ ಮಾಡಿ ಅವ್ರು ಕಳಿಸಿ ಆಮೇಲೆ ಆ್ಯಸ್ ಯೂಶ್ವಲ್ ಕೆಲಸಗಳಿದೆ, ಮಾಡೋಣ ಬನ್ನಿ. ನಮ್ಮ ಕಡೆ ರೊಟ್ಟಿ, ಉಪ್ಸಾರು, ಖಾರ, ತುಪ್ಪ. ನಾವು ಈ ಪಲ್ಯ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು ಈ ಥರ ರೊಟ್ಟಿಗೆ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ, ಉಪ್ಸಾರು, ಖಾರ, ತುಪ್ಪ ಮಾಡಿಕೊಂಡು ತಿಂತಾ ಇದ್ದೆ. ಅವರು ತಿಂಡಿ ಮಾಡ್ಕೊಂಡು ಹೊರಟ್ರು. ಈಗ ನೆಕ್ಸ್ಟು ನಾನು ತಿಂಡಿ ತಿಂದ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ನೋಡಿ, ಸ್ನಾನಕ್ಕೆ ಹೋಗ್ಬೇಕು ಇವಾಗ ನಾನು ನನ್ನ ಮಗಳು. ಆಮೇಲೆ ಹೋಗೋಣ ಸ್ನಾನಕ್ಕೆ ಅಂತ ಹೇಳ್ತಿದ್ದಾರೆ. ಸ್ನಾನಕ್ಕೆ ಹೋಗೋಣ. ಹೌದು ಹೌದು, ತರಲೆ ಜಾಸ್ತಿ ಆಗೋಗಿದೆ. ಹಾಯ್, ಎಲ್ಲ ಮುಗಿತ್ತು ಕೆಲಸ. ಸ್ನಾನನೂ ಆಯಿತು, ನನ್ನ ಮಗಳು ರೆಡಿನೂ ಆಯಿತು. ನನ್ನ ಮಗಳು ನೋಡಿ ಹಣ್ಣು ಹಿಡ್ಕೊಂಡು ಕೂತಿದ್ದಾಳೆ. ಇವತ್ತು ಫಸ್ಟ್ ಟೈಮ್ ಜಡೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೀವೇ ಹೇಳಬೇಕು. ಏನು ಮುದ್ದು ಅದು? ಹಣ್ಣ ನಿಂಗೆ ಇಷ್ಟನಾ? ಓಕೆ. ಅಯ್ಯೋ, ನಿಂದು ಹಣ್ಣ ತಿಂತೀಯಾ? ಓಕೆನಾ? ಇಲ್ಲಿ ಹಾಯ್ ಮಾಡು, ಸೇ ಹಾಯ್. ಇಲ್ಲಿ ನೋಡ್ಬೇಕು, ಅಮ್ಮನ ನೋಡ್ಬೇಕು. ಅಮ್ಮ ಏನದು? ಬಿಚ್ಚಬಾರ್ದು. ನೋ, ಈಗ ಹಣ್ಣು ಕೊಡ್ತೀನಿ ತಗೋ. ಇದು ರಾಮಫಲನ, ಸೀತಾಫಲನ, ಹನುಮಫಲನ, ನೀವೇ ಗೆಸ್ ಮಾಡಿ. ಇದಂತೂ ಸೀತಾಫಲ ಅಂತೂ ಅಲ್ಲ, ನನಗೆ ಹನುಮಫಲ ಅಂತ ಅನಿಸುತ್ತೆ. ನಮ್ಮ ದೊಡ್ಡಮ್ಮ ಮನೆ ಬಿಟ್ಟಿತ್ತು, ಅವರು ಕೊಟ್ಟಿದ್ರು. ಹಣ್ಣಾಗಲಿ ಅಂತ ಬಿಟ್ಟಿದೆ, ಹಣ್ಣಾಗಿದೆ. ಇವಾಗ ತಿನ್ನೋಣ ಅಂತ ತೊಗೊತಾ ಇದ್ದೀವಿ. ಇನ್ನು ಊಟ ಆಗಿಲ್ಲ. ಮುಂದೆ ಊಟ ಏನು ಬೇಕಪ್ಪ? ಊಟ ಏನು ತಿಂತೀರಾ? ಚಪಾತಿ ಬೇಕಾ, ದೋಸೆ ಬೇಕಾ, ರೈಸ್ ಬೇಕಾ, ಏನು ಬೇಕು? ಅಯ್ಯೋ, ಅವರು ಟಿ ವಿ ನೋಡೋ ಬ್ಯುಸಿಯಾಗಿದ್ದಾರೆ. ಈಗ ಹಣ್ಣು ಫಸ್ಟ್ ಕೊಡ್ತೀನಿ. ಹಣ್ಣು ಮಾತ್ರ ತುಂಬ ಸ್ವೀಟಾಗಿದೆ. ನನ್ನ ಮಗಳು ಆ ಹಣ್ಣು ಅಮ್ಮ ಹಣ್ಣು ಅಂತಿದ್ದಾಳೆ. ಅವಳಿಗೆ ಹಣ್ಣು ತುಂಬ ಇಷ್ಟ ಆಗ್ಬಿಟ್ಟಿದೆ. ನನಗೂ ಕೊಡ್ತಾ ಇಲ್ಲ, ನಾನು ತಿಂತೀನಿ ಅಂತಿದ್ದಾಳೆ. ಮುದ್ದು ಮುದ್ದು, ಹಣ್ಣು ಸೂಪರಾ? ಯಮ್ಮಿನಾ? ಇಲ್ಲಿ ನೋಡಿ, ಅಮ್ಮನ ನೋಡಿ ಹೇಳ್ಬೇಕು. ಯಮ್ಮಿ ಅಮ್ಮ ಅನ್ಬೇಕು. ಯಮ್ಮಿ. ನನ್ನ ಮಗಳನ್ನ ಕೂಡ ಹಾಕಿದ್ರೆ ಹಿಂಗೆ ಬಂದ್ಬಿಟ್ಟು ಪಕ್ಕದ ಮನೆ ಗೇಟ್ ಕಾಯ್ತಾಳೆ. ಅವಳ ಫ್ರೆಂಡ್ ನೋಡಿ, ಇವಾಗ ತೋರಿಸ್ತೀನಿ. ಬರ್ಬೇಕೀಗ. ಇಲ್ಲ, ವಾದೆ ಬೇಕಾ? ಬತ್ತೀಯ? ಇಲ್ಲ, ಅಮ್ಮನ ನೋಡು. ಹಾಂ ಹಾಂ ಹಾಂ, ನೋಡಲ್ಲಿ. ಹೌದಾ? ಈಗ ಇವಳನ್ನ ಕಳಿಸು ಮನೆಗೆ. ಹೋಗು ಮನೆಗೇನು? ಬೀಗ ಹಾಕೈತಲ್ಲ, ಹೆಂಗೋಯ್ತೀಯ? ಬತ್ತೀನಿ ಅಂದರೆ ಬಿಡು, ನಾನು ಹೋಯ್ತೀನಿ. ಬನ್ನಿ, ಹಿಡ್ಕೊಂಡೋಗ್ರಿ. ಹಂಗೆ ಕಳ್ರಿ ಉಳ್ನ ಹಿಡ್ಕೊಂಡು ಹೋಯ್ತಾ ಇರಿ. ಕಚ್ಕೊಂಡೋಗ್ಬಿಡಿ.
ಕಂದ ಬೋರ್ಬೇಕು. ನೋಡ್ದ ಅಮ್ಮ ಹೇಳ್ದಂಗೆ ಕೇಳ್ಬೇಕಲ್ವವಾ. ಹಾಂ ಹೇಳು ಹಂಗೆ ನಿನ್ನ ತಂಗಿ. ಹೌದಾ ನೋಡಿ ನಮ್ಮ ಕತೆನ. ಇವಳನ್ನ ಕಾಯ್ಕೊಂಡು ಇಲ್ಲಿದ್ದೀನಿ ರೋಡಲ್ಲಿ. ಊಟಕ್ಕೆ ಬಾ ಅಂದರೂ ಬರ್ತಾಯಿಲ್ಲ, ಆಟ ಆಡ್ಕೊಂಡಿದ್ದಾಳೆ. ಇವಳ್ದು ಕತೆ ಅಲ್ಲ, ಇವಳ್ದು ಹರಿಕತೆ. ನಿಂದು ಅಪ್ಪ ನಮ್ಮ ಹಸ್ಬೆಂಡ್ ಇವತ್ತು ಬೇಗ ಬಂದಿದ್ದಾರೆ. ಮುಖ ತೋರಿಸ್ಬೇಡ ಅಂದರು. ಸೊ ಅವ್ರಿಗೋಸ್ಕರ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ಬಜ್ಜಿ ಬಜ್ಜಿ ಅರೆ ಬಜ್ಜಿ ನೋಡಿ ಫ್ರೆಂಡ್ಸ್. ಇವಳು 12 ಗಂಟೆ ಆಗಿದೆ, ಮಲ್ಕೊ ಅಂದರೆ ಮಲ್ಕೊತ ಇಲ್ಲ. ನಮಗೆ ನಿದ್ದೆ ಬರ್ತಾ ಇದೆ. ಅವಳ ಆಟಗಳು 12 ಗಂಟೆ ಮೇಲೆ ಸ್ಟಾರ್ಟ್ ಆಗಿದೆ. ಈಗ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮಲ್ಕೊಳ್ಳೋಣ. ಶುಭರಾತ್ರಿ.